ಸಮಾಜವನ್ನು ಜಾತಿಯ ಹೆಸರಿನಲ್ಲಿ ಒಡೆಯುವ ಕೆಲಸ ಮಾಡಲಾಗುತ್ತಿದೆ ಎಂದು ಸಮಾಜವನ್ನು ಹಾಳು ಮಾಡುವುದಕ್ಕೆ ಜಿಹಾದಿ ಮನಸ್ಥಿತಿ. ರಾಯಚೂರು ನಗರದಲ್ಲಿ ಇಂದು ಪಥಸಂಚಲನ ಕಾರ್ಯಕ್ರಮ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿ ಹಿಂದೂಯೇತರರ ಜನಸಂಖ್ಯೆ ಹೆಚ್ಚಳ, ಹಿಂದೂಗಳ ಜನಸಂಖ್ಯೆ ಕಡಿಮೆ ಮಾಡಿ ಏರುಪೇರು ಮಾಡಲಾಗುತ್ತಿದೆ. ಇದು ಮತಾಂತರ ಜಿಹಾದಿನಿಂದ ಮಂಗಳೂರು ಸೇರಿದಂತೆ ಹಲವೆಡೆ ಶಿಕ್ಷಣ ಕೇಂದ್ರಗಳಲ್ಲಿ ಡ್ರಗ್ಸ್ ಜಿಹಾದ್ ನಡೆಸಲಾಗುತ್ತಿದೆ. ಪೋರ್ನ್ ಜಿಹಾದ್ ಮೂಲಕ ಯುವಕರಲ್ಲಿ ಕೆಟ್ಟ ಆಲೋಚನೆಗಳನ್ನು ಮೂಡಿಸಲಾಗುತ್ತಿದೆ. ಘೋಸ್ಪೇಟೆ ಬಾಂಗ್ಲಾದೇಶದಿಂದ ಆಸಾಂ, ಪಶ್ಚಿಮ ಬಂಗಾಳ ಮೂಲಕ ರಾಯಚೂರು, ಯಾದಗಿರಿ, ಬೆಂಗಳೂರಿಗೆ ಬರುತ್ತಿದ್ದಾರೆ. ಇವರು ಬಿಹಾರಗಳಲ್ಲಿ ಹೆಸರಿನಲ್ಲಿ ದೊಡ್ಡ ದೊಡ್ಡ ಬಿಲ್ಡರ್ಸ್ಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಮತದಾನದ ಮೂಲಕ ಸ್ಥಳೀಯ ಸಂಸ್ಥೆಗಳಲ್ಲಿ ಅಧಿಕಾರ ಪಡೆಯುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಯಾವುದೇ ಕಾಯ್ದೆ ಕಟ್ಟಲೆಗಳು ನಡೆಯೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಜನಸಂಖ್ಯಾ ಅಸಂತುಲನ, ಜನಸಂಖ್ಯೆ, ಹಿಂದೂಗಳ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ. ಇತ್ತೀಚೆಗೆ ಒಬ್ಬರು ಬಂದಿದ್ರು, ಅವರೊಂದು ಮನೆಗೆ ಹೋದಾಗ ಅಲ್ಲಿ ಅವರ ಜನಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ 20 ಒಂದು ಮನೆಯಲ್ಲಿ, ಇನ್ನೊಂದು ಮನೆಗೆ ಹೋದಾಗ 19. ಹಿಂದೂಗಳ ಯೋಚನೆ ಮಾಡತಕ್ಕಂಥದ್ದು ಏನು ಅಂದರೆ ನಾವಿಬ್ಬರು, ನಮಗೊಬ್ಬನೇ, ನಮಗಿಬ್ಬರೇ. ಹೀಗಾಗಿ ಜನಸಂಖ್ಯಾ ಜಿಹಾದ್ ಅನ್ನುವಂಥದ್ದು ಈ ದೇಶದಲ್ಲಿ ನಡೀತಾ ಇದೆ. ಇದು ಸಹಿತ ಸಮಾಜದ ಸ್ವಾಸ್ಥ್ಯವನ್ನ ಬರುವಂತಹ ದಿನಗಳಲ್ಲಿ ಹಾಳು ಮಾಡುತ್ತೆ. ದೇಶದ ಸುರಕ್ಷತೆಗೆ ಇರತಕ್ಕಂತಹ ಸಮಸ್ಯೆ. ಮೂರನೇದ್ದು ಅಂತ ಹೇಳಿದ್ರೆ ಮತಾಂತರ. ಹಿಂದೂಗಳನ್ನ ಆಸೆ ಆಕಾಂಕ್ಷೆ ತೋರಿಸಿ ಮತಾಂತರದ ಜಿಹಾದ್, ಇರುವಂತಹ ಹಿಂದೂಗಳನ್ನ ಬೇರೆ ಮತಗಳಿಗೆ ಅವರನ್ನ ಮತಾಂತರ ಮಾಡಿ ಜನಸಂಖ್ಯೆಯನ್ನ ಏರುಪೇರು ಮಾಡತಕ್ಕಂಥದ್ದು, ಹಿಂದೂಗಳನ್ನ ಸಂಖ್ಯೆಯನ್ನ ಕಡಿಮೆ ಮಾಡತಕ್ಕಂಥದ್ದು, ಇದು ಮತಾಂತರದ ಜಿಹಾದು. ಅದು ಇಲ್ಲೇ ನಡೀತಾ ಇದೆ. ಜಿಹಾದ್ ಇಲ್ಲಿಗೆ ಮುಗೀತಾ ಅಂತ ಹೇಳಿದ್ರೆ ಈ ಜಿಹಾದ್ ಮುಗಿಲಿಲ್ಲ. ಇನ್ನೊಂದು ಜಿಹಾದ್ ಇದೆ, ಅದಕ್ಕೆ ಘುಸ್ಪೇಟಿ ಜಿಹಾದ್ ಅಂತ ಹೇಳಿ ಕರೀತಾರೆ. ಘುಸ್ಪೇಟಿ ಜಿಹಾದ್ ಅಂತ ಹೇಳಿದ್ರೆ ಬಾಂಗ್ಲಾದೇಶ, ಇವತ್ತಿನ ಬಾಂಗ್ಲಾದೇಶ, ಅಲ್ಲಿಂದ ಅಸ್ಸಾಮು, ಅಲ್ಲಿಂದ ಪಶ್ಚಿಮ ಬಂಗಾಳ, ಅಲ್ಲಿಂದ ರಾಯಚೂರು, ಅಲ್ಲಿಂದ ಯಾದಗಿರಿ, ಅಲ್ಲಿಂದ ಬೆಂಗಳೂರು. ಯಾರ್ಯಾರು ದೊಡ್ಡ ದೊಡ್ಡ ಬಿಲ್ಡರ್ಸ್ ಇದ್ದಾರೋ ಅವರ ಹತ್ರ ಕೆಲಸ ಮಾಡತಕ್ಕಂಥವರು ನಾವು ಬಿಹಾರಿಗಳು ಅಂತ ಹೇಳಿ ಯಾರ್ಯಾರು ಬಂದಿದ್ದಾರೋ ಅವರೆಲ್ಲರೂ ಸಹಿತ ಬಾಂಗ್ಲಾದೇಶದ ವಲಸಿಗರು. ಸರ್ಕಾರದ ಅಂಕಿ ಅಂಶಗಳ ಪ್ರಕಾರ 6 ಕೋಟಿ ಜನ ಬಾಂಗ್ಲಾದೇಶದಿಂದ ವಲಸಿಗರು ಈ ದೇಶದಲ್ಲಿ ಬಂದಿದ್ದಾರೆ. ಅವರಿಗೆ ಈ ದೇಶದಲ್ಲಿ ವೋಟರ್ ಕಾರ್ಡ್ ಇದೆ, ರೇಷನ್ ಕಾರ್ಡ್ ಇದೆ, ಸವಲತ್ತುಗಳನ್ನು ತಗೊಳ್ತಾ ಇದ್ದಾರೆ. ಗ್ರಾಮ ಪಂಚಾಯತಿ ಮೆಂಬರು, ಜಿಲ್ಲಾ ಪಂಚಾಯತಿ ಮೆಂಬರು ಆಗ್ತಾ ಇದ್ದಾರೆ. ಈ ರೀತಿ ಘುಸ್ಪೇಟ್ ಜಿಹಾದ್ ದೊಡ್ಡ ಪ್ರಮಾಣದಲ್ಲಿ ನಡೆದಿದೆ. ಇಲ್ಲಿಗೆ ಜಿಹಾದ್ ಮುಗಿಲಿಲ್ಲ. ಜಿಹಾದ್ ಮುಂದುವರೆದು ಯಾವುದು ಅಂತ ಹೇಳಿದ್ರೆ ವಕ್ಫ್ ಹೆಸರಿನಿಂದ ಲ್ಯಾಂಡ್ ಜಿಹಾದ್. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ವಕ್ಫಿನ ಒಟ್ಟು ಜಾಗ ಎಷ್ಟಿತ್ತು ಅಂತ ಹೇಳಿದ್ರೆ ಅದು 50,000 ಎಕರೆ. 50,000 ಎಕರೆ ಇದ್ದಂತಹ ಆ ವಕ್ಫಿನ ಲ್ಯಾಂಡು ಇವತ್ತು ಅದು 40 ಲಕ್ಷ ಎಕರೆ ಜಾಗ ಆಗಿದೆ. ಹೇಗಾಯಿತು? ಯಾರು ಕೊಟ್ಟರು? ಯಾರೋ ಒಬ್ರು ಆ ಇಸ್ಲಾಮಿನಲ್ಲಿ ನಂಬಿಕೆ ಇರತಕ್ಕಂಥವ್ರು ದಾನ ಕೊಟ್ರ? ಯಾರ್ಯಾರು ದೊಡ್ಡ ದೊಡ್ಡವರು ಲೀಡರ್ಸ್ ಇದ್ದಾರೋ ಅವರ್ಯಾರು ದಾನ ಕೊಡಲಿಲ್ಲ. ಯಾರದೋ ಮಠದ ಆಸ್ತಿ, ಸರ್ಕಾರದ ಆಸ್ತಿ, ಅದನ್ನ ನಾವು ವಕ್ಫ್ ಕೆಳಗಡೆ ಬರ್ಕೊಂಡು ಅದನ್ನ ಆಸ್ತಿಯನ್ನ ದೊಡ್ಡದು ಮಾಡ್ತಾ 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 ಹೋಗ್ತಾ ಇದ್ದಾರಲ್ಲ, ಇದಕ್ಕೆ ನಾವು ಕರಿತೀವಿ, ಇದಕ್ಕೆ ಲ್ಯಾಂಡ್ ಜಿಹಾದ್ ಅಂತ. ಜಿಹಾದ್ ಅನ್ನುವಂಥದ್ದು ಇಲ್ಲಿಗೆ ಮುಗೀತಾ ಅಂತ ಹೇಳಿದ್ರೆ ಮುಗಿಯಲಿಲ್ಲ. ಇನ್ನು ಜಿಹಾದಿನ ಮುಂದುವರಿದ ಭಾಗ ಅಂತ ಹೇಳಿದ್ರೆ ಡ್ರಗ್ ಜಿಹಾದ್. ಮೆಡಿಕಲ್ ಕಾಲೇಜುಗಳ ಕ್ಯಾಂಪಸ್ಸಿನಲ್ಲಿ, ಇಂಜಿನಿಯರಿಂಗ್ ಕಾಲೇಜಿನ ಕ್ಯಾಂಪಸ್ಸಿನಲ್ಲಿ, ಕೆಲವೊಮ್ಮೆ ಮಂಗಳೂರಂತಹ ಊರುಗಳಲ್ಲಿ ಸಣ್ಣ ಸಣ್ಣ ಸ್ಕೂಲುಗಳ ಕ್ಯಾಂಪಸ್ಸಿನಲ್ಲಿ ಮಾದಕ ವ್ಯಸನಕ್ಕೆ ತುತ್ತು ಮಾಡತಕ್ಕಂತಹ ವ್ಯವಸ್ಥೆ ಅತ್ಯಂತ ವ್ಯವಸ್ಥಿತವಾಗಿ ನಡೆಯುತ್ತೆ. ಈ ದೇಶದ ಜನರ ಆರೋಗ್ಯ, ಈ ದೇಶದ ಜನರ ಗಂಡಸುತನ, ಅದನ್ನು ಸಹಿತ ಹಾಳು ಮಾಡಲಿಕ್ಕೆ ಒಂದು ಪ್ರಯತ್ನ ಯಾವುದು ಅಂತ ಹೇಳಿದ್ರೆ ಅದು ಡ್ರಗ್ ಜಿಹಾದ್. ಅದು ನಮ್ಮ ಮಧ್ಯದಲ್ಲಿಯೇ ಇದೆ ಸುರಕ್ಷೆಯ ದೃಷ್ಟಿಯಿಂದ. ಡ್ರಗ್ ಜಿಹಾದು ಇಲ್ಲಿಗೆ ಮುಗೀತು ಅಂತ ಹೇಳಿ ಅಂತಂದ್ರ ಇಲ್ಲ. ಮುಂದುವರೆದಂತಹ ಜಿಹಾದು ಅಂತ ಹೇಳಿದ್ರೆ ಪೋರ್ನ್ ಜಿಹಾದ್. ನಾವು ಸೋಷಿಯಲ್ ಮೀಡಿಯಾ ಅಂತ ಹೇಳಿದ್ರೆ ಇವತ್ತು ಎಲ್ಲರ ಕೈಗೂ ಸ್ಮಾರ್ಟ್ ಫೋನ್ ಬಂದಿದೆ, ಟಿವಿ ಬಂದಿದೆ. ಯಾವುದನ್ನ ನೋಡಬಾರದು ಅಂಥದ್ದು ಅನೇಕ ನಮಗೆ ಕಾಣುತ್ತೆ. ಈ ಕಾರ್ಯಕ್ರಮದಲ್ಲಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಗಾರ್ಲದಿನ್ನಿ ವೀರನಗೌಡ, ಭಾರತ ವೈಭವ ನ್ಯೂಸ್, ರಾಯಚೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.